ವಿಡಿಯೋ ಪ್ರೀವಿಯಸ್ ವಿಡಿಯೋ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ. ಆಮೇಲೆ ಈ ಚಿಕನ್ ಆಡ್ ಮಾಡ್ಕೊಳ್ತಾ ಇದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ ಪ್ರೀತಿಯ ಭೂಮಿ. ಅಫಿಷಿಯಲಿ ವೆಲ್ಕಮಿಂಗ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಕ್ಕೆ ಅಫಿಷಿಯಲಿ ಹೇಳ್ತಾ ಇದೀನಿ ಅಂದ್ರೆ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಪ್ರೀವಿಯಸ್ ವಿಡಿಯೋ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ, ತುಂಬಾನೇ ವ್ಯೂಸ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಒಂದು ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಏನಕ್ಕೆ ಚಿಕನ್ ಬಿರಿಯಾನಿ ಅಂದ್ರೆ ದಟ್ಸ್ ಒನ್ ಆಫ್ ಮೈ ಫೇವರೇಟ್ ಡಿಶಸ್. ನನ್ನ ಫೇವರೇಟ್ ಡಿಶ್ ಅನ್ನು ನಾನು ಹೇಳಿದೀನಿ. ನಿಮ್ ಫೇವರೇಟ್ ಡಿಶ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ವೆಲ್ಕಮ್ ಟು ಪಿಂಟೂಸ್ ಕಿಚನ್. ಇವರೇ ಪಿಂಟು, ಆಲ್ರೆಡಿ ನಮ್ ಟ್ರೈಲರ್ ವಿಡಿಯೋ ನೋಡಿರ್ತೀರಾ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಲ್ವಾ, ಇಲ್ಲಿ ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಮಾಮಿ ಇದು ಎಷ್ಟು ಕೆಜಿ ಇದೆ ಚಿಕನ್? ಇದ್ರಲ್ಲಿ 1.5 kg ಚಿಕನ್ ತಗೊಂಡು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಗಿದೆ ಮ್ಯಾರಿನೇಷನ್ ಮಾಡಿ. ಈ ಮ್ಯಾರಿನೇಷನ್ ಏನೇನ್ ಹಾಕಿದ್ದೀರಾ ನೀವು? 3 ಸ್ಪೂನ್ ಮೊಸರು, 2 ಸ್ಪೂನ್ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತೆ ಅರಿಶಿನ ಪುಡಿ ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಮ್ಯಾರಿನೇಷನ್. ಸಾಲ್ಟ್, ಟರ್ಮರಿಕ್, ಮೊಸರು, ಈ ತರ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮ್ಯಾರಿನೇಟ್ ಮಾಡಿದ್ದಾರೆ. ಮತ್ತೆ ಬಿರಿಯಾನಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಆನಿಯನ್ಸ್ ಇದೆ, ಇದೆಲ್ಲ ಹೆಚ್ಕೊಳ್ಬೇಕು ಇವಾಗ. ಸೊ ಮಸಾಲೆ ರುಬ್ಕೊಳ್ತಾ ಇದೀವಿ. ಮಸಾಲೆ ರುಬ್ಕೊಳಕ್ಕೆ ಒಂದ್ ಸ್ವಲ್ಪ ಶುಂಠಿ, ಸ್ವಲ್ಪ ಅಂದ್ರೆ 3 ಇಂಚ್ ಶುಂಠಿ ತಗೊಂಡಿದೀವಿ. ಮತ್ತೆ ಒಂದ್ 2 ಇಡಿ ಬೆಳ್ಳುಳ್ಳಿ, ಇದೆರಡು ಸಪರೇಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಯಾವಾಗ್ಲೂ ಅಂಗಡಿಯಿಂದ ಯೂಸ್ ಮಾಡಲ್ಲ, ಮನೇಲೆ ಫ್ರೆಶ್ ಆಗಿ ರುಬ್ಕೊಂಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 3 ಆನಿಯನ್ಸ್ ಇದೆ, ಉದ್ದುದ್ದ ಹೆಚ್ಕೊಳ್ತಾ ಇದ್ದೀನಿ. ನಾನು ಆನಿಯನ್ಸ್ ಹೆಚ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ತೋರಿಸ್ತಾ ಅಲ್ವಾ, ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ 3 ಆನಿಯನ್ಸ್ ಫುಲ್ ಆಗಿ ಹೆಚ್ಕೊಂಡಿದ್ದೀನಿ. ಜೊತೆಲಿ ಒಂದ್ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಇದೆ. ಇಷ್ಟೇ ಇರೋದು ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಹೆಚ್ಕೊಳ್ಳಲ್ಲ, ಹಾಗೆ ಫುಲ್ ಗ್ರೀನ್ ಚಿಲ್ಲಿನ ಒಗ್ಗರಣೆಗೆ ಹಾಕೊಳ್ತೀವಿ. ಅಲಾಂಗ್ ವಿತ್ ದಟ್ ಒಂದು 5 ಟೊಮ್ಯಾಟೊ ಯೂಸ್ ಮಾಡ್ತಾ ಇದೀವಿ. ಏನಕ್ಕೆ ಇಷ್ಟೊಂದು ಟೊಮ್ಯಾಟೊ ಅಂದ್ರೆ 1.5 kg ಚಿಕನ್ ಇರೋದ್ರಿಂದ. ಇಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಟೊಮ್ಯಾಟೊ ಮತ್ತೆ ಪುದೀನ ಹೆಚ್ಚ್ತಾ ಇದಾರೆ. ಅಷ್ಟೇ ನನಗೆ ಸ್ಪೈಸಸ್ ಎಲ್ಲ ತೆಕ್ಕೊಂಡ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನೇನ್ ಸ್ಪೈಸಸ್ ಇದೆ ಅಂದ್ರೆ ಒಂದ್ 5 ಬೇ ಲೀವ್ಸ್ ಇದೆ, ಒಂದ್ ಸ್ವಲ್ಪ ಚಕ್ಕೆ ಇದೆ, ಚಕ್ಕೆ 2 ಪೀಸ್ ಇದೆ, ಲವಂಗ ಸ್ವಲ್ಪ ಇದೆ, ಏಲಕ್ಕಿ ಇದೆ, ಸ್ಟಾರ್ಸ್ ಇದೆ, ಬಿರಿಯಾನಿ ಕಲ್ಲು, ಮತ್ತೆ ಮರಾಠಿ ಮೊಗ್ಗಿದೆ. ಮರಾಠಿ ಮೊಗ್ಗು ಬಂದು 2 ತರ ಇದೆ ನೋಡಿ. ಸೊ ಇದೆಲ್ಲ ಸ್ಪೈಸಸ್ ನಾವು ಒಗ್ಗರಣೆಗೆ ಯೂಸ್ ಮಾಡ್ತೀವಿ. ಹಾಕುವಾಗ ತೋರಿಸ್ತೀನಿ ನಿಮಗೆ. ಅಲ್ಲಿ ಆಲ್ರೆಡಿ ಪುದೀನ ಮತ್ತೆ ಟೊಮ್ಯಾಟೊ ಎಲ್ಲ ಹೆಚ್ಕೊಂಡಾಗಿದೆ. ಸೊ ನಾನು ಅವಾಗ್ಲೇ ಸ್ಪೈಸಸ್ ಎಲ್ಲ ತೋರಿಸ್ತಲ್ವಾ, ಇವಾಗ ಆಲ್ರೆಡಿ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡಿದೀವಿ. ಇದೇ ಎಣ್ಣೆಗೆ ಈ ಸ್ಪೈಸಸ್ ಎಲ್ಲ ಹಾಕೊಳ್ತಾ ಇದೀವಿ ಒಗ್ಗರಣೆಗೆ. ಈ ಸ್ಪೈಸಸ್ ಎಲ್ಲ ಹಾಕಿದ ತಕ್ಷಣ ಒಂದು ಅರೋಮಾ ಬರುತ್ತೆ ಗೊತ್ತಾ, ಆ ಬಿರಿಯಾನಿದು ಆ ಸ್ಮೆಲ್ಲೇ ಒಂಥರ ಸಕ್ಕತ್ತಾಗಿರುತ್ತೆ. ತಕ್ಷಣ ಅವಾಗ್ಲೇ ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ವಲ್ಲ ಅದ್ ಹಾಕ್ತಾ ಇದೀನಿ. ಆನಿಯನ್ಸ್ ಹಾಕೊಳ್ತಾ ಇದೀನಿ. ಆನಿಯನ್ಸ್ ಹಾಕೊಂಡಿದ್ದೀನಲ್ವಾ, ಇವಾಗ ಜೊತೆಲೆ ಪುದೀನ ಹಾಕೊಳ್ತಾ ಇದ್ದೀನಿ. ಆನಿಯನ್ಸ್ ಬಂದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ಅದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಏನಕ್ಕೆ ಎಷ್ಟು ದೊಡ್ಡ ಪಾತ್ರೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲೇ 10 ಮೆಂಬರ್ಸ್ ಇದೀವಿ. ಎಲ್ಲಾರ್ಗೂ ಬೇಕಲ್ವಾ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದೀವಿ. ನೋಡಿ ಆನಿಯನ್ಸ್ ಇವಾಗ ಆಲ್ರೆಡಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಒಂದು ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಆ ಒಂದು ಕಲರ್ ಬಂದ್ಮೇಲೆ ಟೊಮ್ಯಾಟೋಸ್ ಯೂಸ್ ಮಾಡ್ತಾ ಇದೀನಿ. ಅವಾಗ್ಲೇ ತೋರಿಸ್ದಲ್ವಾ, ಒಂದ್ 5 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದೀನಿ. ಟೊಮ್ಯಾಟೊ ಕುಕ್ ಆಗುವಾಗ ಉಪ್ಪು ಹಾಕೊಳ್ಬೇಕು. ಉಪ್ಪು ನೋಡಿ ಇಷ್ಟ ಹಾಕೊಳ್ಳೋದಾ. ಏನಕ್ಕೆ ಕಮ್ಮಿ ಹಾಕೊಳ್ತಾ ಇದೀನಿ ಅಂದ್ರೆ ಮ್ಯಾರಿನೇಷನ್ಗೆ ಆಲ್ರೆಡಿ ಸ್ವಲ್ಪ ಹಾಕೊಂಡಿದೀವಿ. ಆಮೇಲೆ ಕಮ್ಮಿ ಆದ್ರೆ ಬೇಕಿದ್ರೆ ಉಪ್ಪು ಟೇಸ್ಟ್ ಮಾಡಿ ಹಾಕೊಳ್ಬಹುದು. ಸೊ ಇವಾಗ ಇಷ್ಟ ಹಾಕೊಳ್ತಾ ಇದೀನಿ. ನೋಡಿ ನಾನು ಅವಾಗ್ಲೇ ತೋರಿಸ್ದಲ್ವಾ ನಿಮ್ಗೆಲ್ಲ ಈ ಚಿಕನ್ ಮ್ಯಾರಿನೇಟ್ ಮಾಡಿದೀನಿ ಅಂತ. 1.5 kg ಚಿಕನ್ ಮ್ಯಾರಿನೇಟ್ ಆಗಿದೆ. ಇಲ್ಲಿ ಟೊಮ್ಯಾಟೋಸ್ ಕುಕ್ ಆಗಿದೆ, ಆಲ್ಮೋಸ್ಟ್ 75% ಕುಕ್ ಆಗಿದೆ. ಅವಾಗ ಉಪ್ಪು ಹಾಕಿದ್ಮೇಲೆ ಆಮೇಲೆ ಈ ಚಿಕನ್ ಆಡ್ ಮಾಡ್ಕೊಳ್ತಾ ಇದೀವಿ.
ಮ್ಯಾರಿನೇಟ್ ಮಾಡುವಾಗ ಏನಕ್ಕೆ ಮೊಸರು ಯೂಸ್ ಮಾಡೋದಂದ್ರೆ ಚಿಕನ್ ಸಾಫ್ಟ್ ಆಗಿರುತ್ತೆ ಮತ್ತೆ ಈಸಿಯಾಗಿ ಕುಕ್ ಆಗುತ್ತೆ. ಇವಾಗ ಚಿಕನ್ ಆಡ್ ಮಾಡಿದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಆಡ್ ಮಾಡ್ತಾ ಇದೀವಿ. ಉಪ್ಪು ಅರಿಶಿನ ಎಲ್ಲ ಹಾಕಾಗಿದೆ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನ ಮುಚ್ಚಿಟ್ರೆ ಬೇಗ ಕುಕ್ ಆಗುತ್ತೆ. ಸೊ ಇವಾಗ ಕವರ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ತಾ ಇದೀವಿ ಚಿಕನ್ ನ. ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಲ್ಲ, ಚಿಕನ್ ಸ್ವಲ್ಪ ಬೆಂದಿದೆ. ಚಿಕನ್ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀವಿ. ಏನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೊಳ್ತಾ ಇದೀವಿ, ಚಿಕನ್ ಹಾಕಕ್ ಮುಂಚೆನೆ ಹಾಕಿಲ್ಲ ಅಂದ್ರೆ, ಇದು ಮತ್ತೆ ಹೇಳ್ಕೊಟ್ಟಿದ್ ನನ್ಗೆ. ಫಸ್ಟೇ ಚಿಕನ್ ಹಾಕ್ಬಿಟ್ರೆ, ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ತಲಾ ಹತ್ಕೊಂಡು ಸೀದೋಗುತ್ತಂತೆ ಬಿರಿಯಾನಿ ಮಾಡುವಾಗ. ಸೊ ಇದ್ ಒಂದ್ ಟಿಪ್ ಮರಿಬೇಡಿ, ಯಾವಾಗ್ಲೂ ಚಿಕನ್ ಹಾಕಿದ್ಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಅವಾಗ ಬಿರಿಯಾನಿ ಮಾಡುವಾಗ ಸೀದೋಗಲ್ವಂತೆ. ಇಲ್ಲಿ ಚಿಕನ್ ಬೇಯ್ತಾ ಇದೆ ಅಲ್ವಾ, ಸೈಮಲ್ಟೇನಿಯಸ್ಲಿ ನಾವ್ ಇನ್ನೇನ್ ಮಾಡ್ಕೊಂಡಿದೀವಿ ಅಂದ್ರೆ ಜೊತೆಲಿ ಇದ್ರಲ್ಲಿ ಬಾಸ್ಮತಿ ರೈಸ್ ಇದೆ. ಈ ಒಂದ್ ಗ್ಲಾಸ್ ಅಲ್ಲಿ 1.5 ಗ್ಲಾಸ್ ಬಾಸ್ಮತಿ ರೈಸ್ ತಗೊಂಡು ಮ್ಯಾರಿನೇಟ್ ಏನಿದು ನೆನ್ಸಿಟ್ಟಿದೀವಿ. ಜೊತೆಲಿ ನಾರ್ಮಲ್ ರೈಸ್ ಬರುತ್ತೆ ಅಲ್ವಾ, ನಾರ್ಮಲ್ ರೈಸ್ ಇದೆ. ಈ ಒಂದ್ ಲೋಟದಲ್ಲಿ 2.5 ಗ್ಲಾಸಸ್ ನಾರ್ಮಲ್ ರೈಸ್ ನೆನ್ಸಿಟ್ಕೊಂಡಿದೀವಿ. ಸೊ ದಟ್ ಕುಕ್ ಮಾಡುವಾಗ ಈಸಿಯಾಗಿ ಬೇಗ ಬೇಯುತ್ತೆ ಅಂತ ಹೇಳಿ ಈ ತರ ನೆನ್ಸಿಟ್ಕೊಂಡಿದೀವಿ. ಇಲ್ಲಿ ನೋಡಿ ಬಿರಿಯಾನಿ ಮಾಡ್ತಾ ಇದ್ರೆ ನಾವ್ ಅಜ್ಜಿಗ್ ಬಿರಿಯಾನಿ ಬೇಡ ಅಂತ ಹೇಳಿ ಇವಾಗ ಕಾಫಿ ಬೇಕಂತ ಹೇಳಿ ಇಷ್ಟೊತ್ತಲ್ಲಿ ನೈಟ್ 8 o'clock ಆಗಿದೆ. ಈ ಟೈಮಲ್ಲಿ ನಾವ್ ಅಜ್ಜಿ ಕಾಫಿ ಕುಡಿಬೇಕಂತ ಹೇಳಿ ಕಾಫಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಚಳಿಗ್ ಬಿಸಿ ಬಿಸಿ ಕಾಫಿ ರೆಡಿ. ಆಹಾ, ನಾವ್ ಅಜ್ಜಿ ಊಟ ಮಾಡು ಅಂದ್ರೆ ಊಟ ಮಾಡ್ತೀರಾ, ಕಾಫಿ ಕುಡಿತಾ ಇದ್ದಾರೆ ಈ ಟೈಮಲ್ಲಿ. ಚಿಲ್ಲಿ ಪೌಡರ್ 2 ಸ್ಪೂನ್ಸ್ ಹಾಕ್ತಾ ಇದೀನಿ. ಮತ್ತೆ ಈ ಚಿಲ್ಲಿ ಪೌಡರ್ ಬಂದು ಮನೇಲೆ ಇವರೇ ಮಾಡೋದು, ಯಾವ್ದೇ ಅಂಗಡಿಲಿ ಅಥವಾ ಪ್ಯಾಕೆಟ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ, ನ್ಯಾಚುರಲಿ ಹೋಮ್ ಮೇಡ್. ನೋಡಿ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಟರ್ನ್ ಆಗ್ತಾ ಇದೆ. ಕೊತ್ತಂಬರಿ ಹಾಕಿದೀನಿ. ಇಲ್ಲಿ ನೋಡಿ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಈ ಒಂದ್ ಕಲರೇ ಚೇಂಜ್ ಆಗೋಯ್ತು. ಇದು ಎಷ್ಟ್ ಚೆನ್ನಾಗಿದೆ ಅಂದ್ರೆ ಸ್ಮೆಲ್ಲೇ ಒಂಥರ ಇವಾಗ್ಲೂ ತಿನ್ಬೇಕಂತ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ ನಮ್ಮೆಲ್ಲರಿಗೂ. ಆಮೇಲೆ ಇನ್ನೊಂದ್ ಏನಂದ್ರೆ ಇದು ಚಿಕನ್ ಹಿಂಗೆ ಚೆನ್ನಾಗಿ ಕುಕ್ ಮಾಡಿ ಚಪಾತಿ ಜೊತೆ ತಿಂದ್ರು ಇದು ಸಕ್ಕತ್ತಾಗಿರುತ್ತೆ, ಹಾಗೆ ತಿನ್ಬೋದು. ಮತ್ತೆ ಜೊತೆಲಿ ಅವಾಗ್ಲೇ ಏನದು ಮೊಸರು ಪಚ್ಚಡಿಗೆ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ರಲ್ವಾ, 1-2 ಈರುಳ್ಳಿ ಹೆಚ್ಕೊಂಡಿದ್ದಾರೆ, ಒಂದ್ ಚೂರ್ ಕೊತ್ತಂಬರಿ ಸೊಪ್ಪಿದೆ ಇದ್ರಲ್ಲಿ, ಮತ್ತೆ ನಾನು ಮೊಸರು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಚಿಕನ್ ಎಷ್ಟ್ ಚೆನ್ನಾಗಿ ಕುಕ್ ಆಗಿದೆ ಅಂದ್ರೆ, ಯಾವ ಟೈಮಲ್ಲಿ ನಾವು ರೈಸ್ ಆಡ್ ಮಾಡ್ಬೇಕಂದ್ರೆ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿ ಈ ತರ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಒಂದ್ ಟೈಮ್ ಅಲ್ಲಿ ನಾವು ರೈಸ್ ಆಡ್ ಮಾಡ್ಬೇಕು, ಅವಾಗ ಮಾತ್ರನೇ ಟೇಸ್ಟ್ ಚೆನ್ನಾಗಿ ಬರೋದು. ಚಿಕನ್ ಚೆನ್ನಾಗಿ ಬೆಂದಿರುತ್ತಂತೆ. ಅವಾಗ ನಮ್ಮ ಅತ್ತೆಗೆ ಮಾತಾಡಕ್ ಸ್ವಲ್ಪ ನಾಚಿಕೆ, ಅದಕ್ಕೆ ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಾರೆ ಮಾತಾಡು ಅಂತ. ಅವಾಗ್ಲೇ ಬಾಸ್ಮತಿ ರೈಸ್ ಆಡ್ ಮಾಡಿದ್ರಲ್ವಾ, ಇವಾಗ ನಾರ್ಮಲ್ ರೈಸು ಆಡ್ ಮಾಡ್ತಾ ಇದ್ದಾರೆ. ಬೇಯ್ತಾ ಇತ್ತಲ್ವಾ, ಅವಾಗ ಆಲ್ರೆಡಿ ಚಿಕನ್ ಚೆನ್ನಾಗಿ ನೀರ್ ಬಿಟ್ಕೊಂಡಿತ್ತು. ಆ ನೀರ್ ಬಿಟ್ಕೊಂಡಿದ್ದಾಗ ಅದು ಆಲ್ಮೋಸ್ಟ್ 3 ಗ್ಲಾಸ್ ಅಷ್ಟು ನೀರ್ ಬಿಟ್ಕೊಂಡಿತ್ತು. ಸೊ ಇವಾಗ ನೀರ್ ಬಂದು 5 ಗ್ಲಾಸಸ್ ಆಡ್ ಮಾಡ್ತಾ ಇದೀವಿ. ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ವಲ್ಲ ಅದೇ ಗ್ಲಾಸ್ ಮೆಜರ್ಮೆಂಟ್ ಇಟ್ಕೊಂಡು ಒಂದ್ 5 ಗ್ಲಾಸ್ ನೀರ್ ತಗೊಳ್ತಾ ಇದೀವಿ. ನೀರ್ ಆಲ್ರೆಡಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟಿದೀವಿ ಬೇಗ ಕುಕ್ ಆಗ್ಲಿ ಅಂತ. ನೀರೆಲ್ಲ ಹಾಕಿದ್ಮೇಲೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗಕ್ ಬಿಡ್ಬೇಕು ಚಿಕನ್ ಮತ್ತೆ ರೈಸ್ ಎಲ್ಲ. ನೀರೆಲ್ಲ ಹಾಕೊಂಡಾಯ್ತಲ್ವಾ, ಅಕ್ಕಿ ಹಾಕಾಯ್ತು, ನೀರ್ ಹಾಕಾಯ್ತು. ಈ ಒಂದ್ ಟೈಮ್ ಅಲ್ಲಿ ಒಂದೇ ಒಂದು ಚಿಕ್ಕ ಕುದಿ ಬರುತ್ತಲ್ವಾ, ಅವಾಗ ಈ ನೀರ್ನ ತಗೊಂಡ್ ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ, ಇಲ್ಲ ಅಕಸ್ಮಾತ್ ಏನಾದ್ರು ಆಡ್ ಮಾಡ್ಬೇಕಾ ಮಸಾಲ ಅಂತ ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಟೇಸ್ಟ್ ಮಾಡಿ ಏನಾದ್ರು ಸಾಲ್ಟ್ ಇಲ್ಲ ಚಿಲ್ಲಿ ಪೌಡರ್ ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಟೇಸ್ಟ್ ಎಲ್ಲ ಮಾಡಿ ಮಸಾಲ ಎಲ್ಲ ಹಾಕಿದ್ಮೇಲೆ ಲಿಡ್ ಕವರ್ ಮಾಡಿ ಚೆನ್ನಾಗಿ ಕುಕ್ ಆಗ್ಬೇಕು ಇದು. ಇಲ್ಲಿ ನೋಡಿ ಬಿರಿಯಾನಿ ಚೆನ್ನಾಗಿ ಬೆಂದೋಗಿದೆ, ಆಫ್ ಮಾಡಿದೀವಿ ಆಲ್ರೆಡಿ ಸ್ಟವ್. ಈ ಕಲರು ಎಲ್ಲ ನೋಡಿ ಏನ್ ಸಕ್ಕತ್ತಾಗಿದೆ, ಚೆನ್ನಾಗಿ ಕುಕ್ ಆಗಿದೆ ಚಿಕನ್. ಇಲ್ಲಿ ನೋಡ್ಬೋದು ನೀವು
ಘಮ ಘಮ ಅಂತ ಇದೆಯಂತ ಎಲ್ಲಾರ್ಗು ಮನೇಲಿ, ಎಲ್ಲಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾ ಇದಾರೆ. ಚಿಕನ್ ಘಮ ಘಮ ಅಂತ ಇದೆ, ಬಿರಿಯಾನಿ ಸೂಪರ್ ಆಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಎಷ್ಟ್ ಚೆನ್ನಾಗಿ ಎಲ್ಲಾರು ರೌಂಡ್ ಆಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ವೀಕೆಂಡ್ಸ್ ಅಂದ್ರೆ ಯೂಶಲಿ ನಮ್ಮ ಮನೇಲಿ ಹಿಂಗೆ ಅದೇ, ಎಲ್ರು ಒಟ್ಟಿಗೆ ಕುತ್ಕೊಂಡು ಹೀಗೆ ಹಾಲ್ ಅಲ್ಲಿ ರೌಂಡ್ ಆಗಿ ಮಾಡಿರೋ ಅಡ್ಗೆ ಎಲ್ಲ ತಂದು ಸೆಂಟರ್ ಇಟ್ಕೊಂಡು ಎಲ್ಲಾ ರೌಂಡ್ ಆಗಿ ಕುತ್ಕೊಂಡು ಊಟ ಮಾಡ್ತೀವಿ. ಬಿರಿಯಾನಿ ಅಂತೂ ಸಕ್ಕದಾಗಿ ಬಂದಿದೆ. ನೀವು ಟ್ರೈ ಮಾಡೋದ್ ಮರಿಬೇಡಿ ಮನೆಯಲ್ಲಿ. ಸೊ this is how biryani has come out. See you all in the next video. Bye bye. Don't forget to subscribe to Bhumika Manohar YouTube channel. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Bye bye.